ರ್ಯಾಲಿ ವೇಳೆ ಹೇಳಿದ್ರಿ ಪುಲ್ವಾಮಾ ದಾಳಿ ಫೇಕ್ ಆಗಿದೆ, ಇವರೇ ಮಾಡಿಸಿದ್ರೆ ಯಾರು ಹಿಡಿದಿಲ್ಲ ಅಂತ ಹೇಳಿ. ಏನ್ ಸರ್ ಪ್ರಕರಣ, ಏನು ನಿಮ್ಮ ಗಮನಕ್ಕೆ ಇದೆಯಾ ಸರ್? ಒಂದು ಈಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟ್ರಿ ಓಡಾಡ್ತಕ್ಕಂಥ ಜಾಗ. ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿವಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದಾರನ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷಕ್ಕೆ ಬಿದ್ದಿದೆ. ಇದುವರೆಗೂ ಎಲ್ಲನ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿರೋದೇ ಆಗಿರಲಿ, ಮತ್ತು ಅವ್ರನ್ನ ಅರೆಸ್ಟ್ ಮಾಡಿರೋದೇ ಆಗಿರಲಿ, ಯಾವುದಾದ್ರೂ ಒಂದು ಹೇಳ್ಬೇಕಲ್ಲ, ಈ ದೇಶದ ಜನಕ್ಕೆ ಹೇಳ್ಬೇಕಲ್ಲ. ಅದರಿಂದ ಯಾರಿಗೆ ಏನು ಭಾವನೆ ಬರುತ್ತೆ? ಭಾವನೆ ಬರ್ತಕ್ಕಂಥದ್ದು ಏನು ಆಗಲೇ ಇಲ್ಲ ಅಂದರೆ, ಒಂದು ತನಿಖೆ ಆಗಲೇ ಇಲ್ಲ ಅಂದರೆ, ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿ ಅದ್ರ ಬಗ್ಗೆ ಎಂಕ್ವೈರಿ ಆಗಲಿಲ್ಲ ಅಂದರೆ ಹಿಂದಿನ ಉದ್ದೇಶ ಏನು? ಈ ರೀತಿ ಎಲ್ಲ ಜನಕ್ಕೂ ಅನುಮಾನ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ವಿ. ಚುನಾವಣೆ ಗಿಮ್ಮಕ್ ಅಂತೀರಾ ಸರ್? 100% ಅವ್ರು ಮಾಡೋದಲ್ಲ ಚುನಾವಣೆ ಗಿಮ್ಮಿಕ್ಕೆ. ಇನ್ನು ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ, 30% ಆಗಿಲ್ಲ. ರಾಮ ಮಂದಿರ ಓಪನ್ ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಏನಾಗಿರ್ತದೆ? ಚುನಾವಣೆ ಒಂದೊಂದು ಇಶ್ಯೂ ಇಟ್ಕೊಂಡು ಅವರು ಜನರನ್ನು ಮರಳು ಮಾಡ್ತಕ್ಕಂಥದ್ದು, ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಓಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾವ್ರೆ. ರ್ಯಾಲಿ ವೇಳೆ ಹೇಳಿದ್ರಿ ಪುಲ್ವಾಮಾ ದಾಳಿ ಫೇಕ್ ಆಗಿದೆ, ಇವರೇ ಮಾಡಿಸಿದ್ರೆ ಯಾರು ಹಿಡಿದಿಲ್ಲ ಅಂತ ಹೇಳಿ. ಏನ್ ಸರ್ ಪ್ರಕರಣ, ಏನು ನಿಮ್ಮ ಗಮನಕ್ಕೆ ಇದೆಯಾ ಸರ್? ಒಂದು ಈಗ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟ್ರಿ ಓಡಾಡ್ತಕ್ಕಂಥ ಜಾಗ. ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿವಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದಾರನ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷಕ್ಕೆ ಬಿದ್ದಿದೆ. ಇದುವರೆಗೂ ಎಲ್ಲನ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿರೋದೇ ಆಗಿರಲಿ, ಮತ್ತು ಅವ್ರನ್ನ ಅರೆಸ್ಟ್ ಮಾಡಿರೋದೇ ಆಗಿರಲಿ, ಯಾವುದಾದ್ರೂ ಒಂದು ಹೇಳ್ಬೇಕಲ್ಲ, ಈ ದೇಶದ ಜನಕ್ಕೆ ಹೇಳ್ಬೇಕಲ್ಲ. ಅದರಿಂದ ಯಾರಿಗೆ ಏನು ಭಾವನೆ ಬರುತ್ತೆ? ಭಾವನೆ ಬರ್ತಕ್ಕಂಥದ್ದು ಏನು ಆಗಲೇ ಇಲ್ಲ ಅಂದರೆ, ಒಂದು ತನಿಖೆ ಆಗಲೇ ಇಲ್ಲ ಅಂದರೆ, ಒಂದು ತನಿಖಾ ಸಂಸ್ಥೆಯನ್ನು ನೇಮಿಸಿ ಅದ್ರ ಬಗ್ಗೆ ಎಂಕ್ವೈರಿ ಆಗಲಿಲ್ಲ ಅಂದರೆ ಹಿಂದಿನ ಉದ್ದೇಶ ಏನು? ಈ ರೀತಿ ಎಲ್ಲ ಜನಕ್ಕೂ ಅನುಮಾನ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ವಿ. ಚುನಾವಣೆ ಗಿಮ್ಮಕ್ ಅಂತೀರಾ ಸರ್? 100% ಅವ್ರು ಮಾಡೋದಲ್ಲ ಚುನಾವಣೆ ಗಿಮ್ಮಿಕ್ಕೆ. ಇನ್ನು ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ, 30% ಆಗಿಲ್ಲ. ರಾಮ ಮಂದಿರ ಓಪನ್ ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಏನಾಗಿರ್ತದೆ? ಚುನಾವಣೆ ಒಂದೊಂದು ಇಶ್ಯೂ ಇಟ್ಕೊಂಡು ಅವರು ಜನರನ್ನು ಮರಳು ಮಾಡ್ತಕ್ಕಂಥದ್ದು, ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಓಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾವ್ರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.